ಕ್ರೈಸ್ತನ ಸ್ವರ ಅಥವಾ ಕ್ರೈಸ್ಟ್ ವಾಯ್ಸ್ ಎಂಬುದಾಗಿ ಹೇಳುವಂತಹ ದೇವರ ವಾಕ್ಯಕ್ಕೋಸ್ಕರ ನಿಮ್ಮನ್ನು ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸ್ವಾಗತಿಸೋನಾಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರಾತ್ಮನನ್ನು ನಾನು ನೇರವಾಗಿ ವಿಮೋಚನ ಕಾಂಡ ಅದರ 14ನೇ ಅಧ್ಯಾಯ ಅದರ 15ನೇ ವಾಕ್ಯದ ಬಗ್ಗೆ ದೇವರು ಮಾತನಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದರಿಂದ ನಾನು ಆ ವಾಕ್ಯವನ್ನು ನಿಮಗೋಸ್ಕರ ಓದಿಕೊಳ್ಳುತ್ತೇನೆ. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಹೇಳಿದನು. And the Lord said to Moses, why do you cry to me? Tell the children of Israel to go forward. ಪ್ರಿಯ ದೇವರ ಮಕ್ಕಳೇ, ದೇವರು ಇವತ್ತು ನನಗೆ ಗೋ ಫಾರ್ವರ್ಡ್, ಮುಂದಕ್ಕೆ ಹೊರಡಿ ಎಂಬುದಾಗಿ ಹೇಳುವಂಥ ವಾಕ್ಯವನ್ನು ಬೋಧನೆ ಮಾಡೋದಕ್ಕೋಸ್ಕರ ಪವಿತ್ರಾತ್ಮನು ನನಗೆ ಹೇಳಿದ್ರಿಂದ ಈ ವಾಕ್ಯವನ್ನು ಇವತ್ತು ನಾನು ನಿಮಗೋಸ್ಕರ ಓದಿದ್ದೇನೆ. ಈ ವಾಕ್ಯದ ಆಶೀರ್ವಾದಕ್ಕೋಸ್ಕರ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ವರ್ಗೀಯ ತಂದೆಯಾದ ದೇವರೇ, ಇವತ್ತಿನ ಒಳ್ಳೆ ಸಮಯಕ್ಕಾಗಿ ನಿನಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ರಾಜ ದೇವರೇ, ನೀನು ಕೊಟ್ಟಂಥ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಸ್ವಾಮಿ ನಿನ್ನ ಮಕ್ಕಳಿಗೆ ವಿಂಗಡಿಸಿ ನೀನು ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ, ಮನುಷ್ಯರ ಸ್ವರ ಅಲ್ಲ ಸ್ವಾಮಿ, ಪರಲೋಕದ ಸ್ವರ, ಪರಲೋಕದ ಶಬ್ದವನ್ನು ನಿನ್ನ ಮಕ್ಕಳು ಇವತ್ತು ಕೇಳುವ ಹಾಗೆ ಅವರು ಅಂಧಕಾರ ಶಕ್ತಿಗಳಿಂದ, ಸೈತಾನನ ಕೋಟೆಗಳಿಂದ, ಬಂಧನಗಳಿಂದ ಅವರು ಹೊರಗೆ ಬರುವ ಹಾಗೆ ಈ ವಾಕ್ಯದ ಮುಖಾಂತರವಾಗಿ ನೀನು ಅವರನ್ನು ನಡೆಸು ಸ್ವಾಮಿ. ಕರ್ತನೆ, ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಪ್ರಿಯ ದೇವರ ಮಕ್ಕಳಲ್ಲಿ ನಾವು ನೋಡ್ತೇವೆ, ವಿಮೋಚನಾ ಕಾಂಡ, ಈ ಒಂದು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಇಲ್ಲಿ ಬಹಳ ವ್ಯಕ್ತವಾಗಿ ಮೋಶೆಯು ಆತನು ವಿವರಿಸ್ತಾ ಇದ್ದಾನೆ. ಈ ಪುಸ್ತಕವನ್ನು ಮೋಶೆಯು ಬರೆದನು ಎಂಬುದಾಗಿ ನಾವು ನಂಬುವರಾಗಿದ್ದೇವೆ. ಇಲ್ಲಿ ಮೋಶೆ ಬಹಳ ವ್ಯಕ್ತವಾಗಿ ಆತನು ವಿವರಿಸ್ತಾ ಇದ್ದಾನೆ. ಆತನ ಜೀವಿತದಲ್ಲಿ ನಡೆದಿರೋದನ್ನೆಲ್ಲ ಇಲ್ಲಿ ಆತನು ಹೇಳ್ತಿದ್ದಾನೆ. ದೇವರು ಆತನಿಗೆ, ಮೋಶೆಗೆ ಹೇಳಿದ್ರು, ಏನಂದ್ರೆ, ನೀನು ಯಾಕೆ ಅಳ್ತಾ ಇದ್ದೀರಾ? ವೈ ಆರ್ ಯು ಕ್ರೈಯಿಂಗ್? ನೀವು ಯಾಕೆ ಅಳ್ತಾ ಕುಳಿತುಕೊಂಡಿದ್ದೀರಾ? ನೀವು ಮುಂದಕ್ಕೆ ನಡೆ ಎಂಬುದಾಗಿ ಇಸ್ರಾಯೇಲರಿಗೆ ಹೇಳು ಎಂಬುದಾಗಿ ಆತನು ಮೋಶೆಗೆ ದೇವರು ಹೇಳ್ತಿದ್ದಾನೆ. ಪ್ರೇರೆ, ಹಾಲೆಲೂಯಾ. ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತೇವೆ, ಅವರ ಮುಂದೆ ಹೋಗ್ಲಿಕ್ಕೆ ಅಲ್ಲಿ ದಾರಿ ಇಲ್ಲ, ಅಲ್ಲಿ ಮುಂದೆ ಸಮುದ್ರವು ಅವರಿಗೆ ಅಡ್ಡವಾಗಿ ನಿಂತಿದೆ. ಆದರೆ ಇಲ್ಲಿ ದೇವರು ಹೇಳ್ತಿದ್ದಾರೆ, ನೀವು ಯಾಕೆ ಹೇಳ್ತಿದ್ದೀರಾ? ವೈ ಆರ್ ಯು ಕ್ರೈಯಿಂಗ್? ಮುಂದಕ್ಕೆ ಟೆಲ್ ದ ಇಸ್ರಾಯೇಲ್ ಪೀಪಲ್ ಟು ಗೋ ಫಾರ್ವರ್ಡ್, ಅವರಿಗೆ ಮುಂದಕ್ಕೆ ಹೋಗು ಎಂಬುದಾಗಿ ಹೇಳು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಹಾಲೆಲೂಯಾ. ಮಾತ್ರವಲ್ಲ, ದೇವರು ಮೋಶೆಗೆ ಹೇಳಿದನು, ನಿನ್ನ ಕೈಯಲ್ಲಿರುವಂಥ ಕೋಲನ್ನು ನೀನು ಸಮುದ್ರದ ಮೇಲೆ ಎತ್ತಿ ಚಾಚು, ಸಮುದ್ರ ಮೇಲೆ, ಆಗ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರೆಲ್ಲರೂ ಸಮುದ್ರ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂಬುದಾಗಿ ಹೇಳಿದನು. ಆಗ ಮೋಶೆಯು ಮುಂದಕ್ಕೆ ಹೋಗಿ ಆ ಸಮುದ್ರದ ಮೇಲೆ ಆತನ ಕೈಯಲ್ಲಿದ್ದಂಥ ಕೋಲನ್ನು ಚಾಚುತ್ತಾನೆ. ಪ್ರಿಯರೇ, ಹಾಲೆಲೂಯಾ. ಕೋಲನ್ನು ಚಾಚಿದಾಗ ಸಮುದ್ರವು 2 ಭಾಗವಾಗಿ ವಿಂಗಡವಾಗಿ ಅಲ್ಲಿ ಒಣ ಭೂಮಿ, ಒಣ ನೆಲ ಕಾಣಿಸ್ಕೊಳ್ತದೆ. ಆಗ ಇಸ್ರಾಯೇಲರ ಒಣ ಭೂಮಿಯ ಮೂಲಕವಾಗಿ ಅವರು ದಾಟಿ ಹೋಗ್ತಾರೆ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಇದೇ ಥರ ಸಮಸ್ಯೆಗಳು ಬರ್ತವೆ. ನಾವು ಪ್ರಾರ್ಥನೆ ಮಾಡ್ತಾ ಒಂದೇ ಜಾಗದಲ್ಲಿ ನಾವು ಕುಳಿತುಕೊಂಡಿರ್ತೇವೆ, ನಾವು ಮುಂದಕ್ಕೆ ಹೋಗೋದಿಲ್ಲ. ನಾವು ಎಷ್ಟು ದಿನ ನಾವು ಮುಂದಕ್ಕೆ ಹೋಗುವುದಿಲ್ಲವೋ ಅಷ್ಟು ದಿನ ದೇವರು ನಮಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯರೇ, ಹಾಲೆಲೂಯಾ. ಹಿಯರ್ ವಿ ಸಿ ಗಾಡ್ ಸೆಡ್ ಟು ಮೋಸೆಸ್, ಟೆಲ್ ದ ಇಸ್ರಾಯೇಲ್ ಪೀಪಲ್ ಟು ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗು, ಮುಂದಕ್ಕೆ ನಡೆಯಿರಿ ಎಂಬುದಾಗಿ ಹೇಳ್ರಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನೀವು ನಿಮ್ಮ ಸಮಸ್ಯೆಗಳನ್ನೇ ನೋಡ್ತಾ ಕುಳಿತುಕೊಂಡ್ರೆ, ನೀವು ನಿಮ್ಮ ಪ್ರಾಬ್ಲಮ್ಗಳನ್ನೇ ನೋಡ್ತಾ ಕೂತ್ಕೊಂಡ್ರೆ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯಾ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯು ಹ್ಯಾವ್ ಟು ಗೋ ಫಾರ್ವರ್ಡ್. ಹಾಲೆಲೂಯಾ. ಇಫ್ ಯು ಹ್ಯಾವ್ ಎ ಫೈನಾನ್ಷಿಯಲ್ ಪ್ರಾಬ್ಲಮ್, ಡೋಂಟ್ sit in one place, keep on praying and crying and crying. The Holy Spirit is telling you today, go forward. The Lord Almighty God will make the way for you. Hallelujah. ಆಗ ಮೋಶೆಯು ತನ್ನಲ್ಲಿದ್ದಂಥ ಕೋಲನ್ನು ಸಮುದ್ರ ಮೇಲೆ ಚಾಚಿದಾಗ ಆ ಮಹಾ ಸಮುದ್ರವು 2 ಭಾಗವಾಗಿ ವಿಂಗಡವಾಗ್ತದೆ. ಅಲ್ಲಿ ಒಂದು ವಿಶೇಷವಾದ ಅದ್ಭುತ ಕಾರ್ಯ ನಡೀತದೆ. ಒಣ ನೆಲ ಅದರ ಮಧ್ಯದಲ್ಲಿ ಕಾಣಿಸ್ಕೊಳ್ತದೆ. ಮಾತ್ರವಲ್ಲ, ಅವರೆಲ್ಲ ದಾಟಿ ಆ ಕಡೆ ಹೋದ್ಮೇಲೆ ವೈರಿಗಳು ಸಹ ಅದೇ ಮಾರ್ಗವಾಗಿ ಅವರು ದಾಟ್ಲಿಕ್ಕೋಸ್ಕರ ಬರ್ತಾರೆ. ಆದರೆ ಅವರೆಲ್ಲರೂ ಸಮುದ್ರದಲ್ಲಿ ಮುಳುಗಿ ಸತ್ತೋಗ್ತಾರೆ. ಪ್ರಿಯರೇ, ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ನಿನ್ನ ಸಮಸ್ಯೆ ಯಾವುದೇ ಆಗಿದ್ರು, ನಿನ್ನ ದುಃಖ ಯಾವುದೇ ಆಗಿದ್ರು, ಹಣಕಾಸಿನ ವಿಷಯವಾಗಿರ್ಬೋದು, ಆರೋಗ್ಯದ ವಿಷಯವೇ ಆಗಿರ್ಬೋದು, ನಿನ್ನ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ನಿನ್ನ ವೈರಿಗಳ ಕಾಟವೇ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ನೀನು ಪ್ರಾರ್ಥನೆ
ಯೋಚನೆ ಮಾಡ್ತಾ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳೋದಲ್ಲ. ಯು ಹ್ಯಾವ್ ಟು ಗೋ ಫಾರ್ವರ್ಡ್. ನೀನು ಮುಂದಕ್ಕೆ ನಡಿಬೇಕಾದಂಥ ಅವಶ್ಯಕತೆ ಇದೆ. ಮುಂದಕ್ಕೆ ನಡೆಯುವುದೇನು? ಕೆಟ್ಟ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಅಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡೋದಕ್ಕೋಸ್ಕರ ಅಲ್ಲ, ಇನ್ನೊಬ್ಬರಿಗೆ ಅನ್ಯಾಯವನ್ನು ಮಾಡೋದಕ್ಕೋಸ್ಕರ ಅಲ್ಲ, ನಿನ್ನ ಸ್ವಂತ ಸಭೆಯನ್ನು ಮುರಿದಾಕ್ಲಿಕ್ಕೋಸ್ಕರ ಅಲ್ಲ, ನಿನ್ನ ಪಾಸ್ಟರ್ ಹೆಸರನ್ನು ಹಾಳು ಮಾಡೋದಕ್ಕೋಸ್ಕರ ಅಲ್ಲ, ನಿನ್ನ ಸಂಸ್ಥೆ ಹೆಸರನ್ನು ಹಾಳು ಮಾಡೋದಕ್ಕೋಸ್ಕರ ಅಲ್ಲ. ಬಟ್ ನಂಬಿಕೆಯಿಂದ ನಿನ್ನ ಸಮಸ್ಯೆ ಪರಿಹಾರ ಆಗುವಾಗೆ ನೀನು ಮುಂದೆ ವಿಶ್ವಾಸದ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನೀನು ಮುಂದೆ ಹೋಗಬೇಕಾಗುತ್ತಾ. ಪ್ರಿಯ ದೇವರ ಮಗುವೆ, ಹಾಲೆಲೂಯಾ. ನೀನು ಮುಂದಕ್ಕೆ ಹೋಗದೆ ಯಾವ ಕಾರಣಕ್ಕೂ ದೇವರು ಅದ್ಭುತ ಕಾರ್ಯವನ್ನು ಮಾಡೋದಿಲ್ಲ. ಹಾಲೆಲೂಯಾ. ನೀನು ಯಾವಾಗ ಒಂದು ತೀರ್ಮಾನ ಮಾಡ್ತೀಯೋ, ನಾನು ದೇವರಿಗೋಸ್ಕರ ನಾನು ಮುಂದೆ ಹೋಗ್ತೇನೆ, ನಾನು ದೇವರು ನನಗೋಸ್ಕರ ಒಂದು ದಾರಿ ತೆಗಿತಾನೆ, ಆತನ ಮುಖವನ್ನು ಆತನ ಪ್ರಸ್ತುತತೆಯನ್ನು ನಾನು ನೋಡಬೇಕು ಎಂಬುದಾಗಿ ನೀನು ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಮಾತ್ರ ನಿನ್ನ ಜೀವಿತದಲ್ಲಿ ಬಿಡುಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನೋಡ್ತೇವೆ, ಜಕ್ಕಾಯನ ಒಂದು ನಾವು ಸ್ಟೋರಿನ ನಾವು ನೋಡಬೇಕಾದ್ರೆ, ದೇವರು ಆ ಊರಿನಲ್ಲಿ ಹೋದಂಥ ಸಮಯದಲ್ಲಿ ಜಕ್ಕಾಯನಿಗೆ ಒಂದೇ ಒಂದು ಆಸೆ ಇರ್ತದೆ. ಆಸೆ ಏನಂದರೆ, ನಾನು ಯೇಸುವನ್ನು ನೋಡಬೇಕು. ಆಗ ನಾವು ಬೈಬಲಲ್ಲಿ ನಾವು ನೋಡ್ತೇವೆ, ಜಕ್ಕಾಯನು ಆತನು ಬಹಳ ಕುಳ್ಳಾದಂಥ ಒಬ್ಬ ವ್ಯಕ್ತಿ ಆಗ್ತಾನೆ. ಜಕಾಯಸ್ he was a short guy, he was a short stature. He was not able to see Jesus Christ because he was very short. Hallelujah. Then what he did, he went forward and he climbed the sycamore tree and he sat upon the tree. Hallelujah. ಆತನು ಅತ್ತಿ ಮರವನ್ನು ಹತ್ತಿ ಅದರ ಮೇಲೆ ಅವನಲ್ಲಿ ಕುಳಿತುಕೊಂಡಿದ್ದಾಗೆ ನಾವು ನೋಡ್ತೇವೆ. ಹಾಲೆಲೂಯಾ. ಆದರೆ ಅಷ್ಟು ಧನವಂತನಾದಂಥ ಆ ಜಕಾಯ್, ಆತನಿಗೆ ಯಾವುದೇ ಮಾನ ಮರ್ಯಾದೆ ಯೋಚಿಸಿದೆ. he had only one desire, he wanted to see Jesus Christ. ಯೇಸುವನ್ನು ನೋಡಲೇಬೇಕು ಎಂಬ ಒಂದು ಆಸೆ ಆತನಿಗೆ ಮನಸ್ಸಿನಲ್ಲಿ ಬಂತು. ಆತನು ಮನೇಲಿ ಕುಳಿತುಕೊಂಡಿದ್ರೆ ಯೇಸುವನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಕುಳ್ಳನಾಗಿದ್ದೆ, ನಾನು ಯೇಸುವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗ ಅವನು ಕುಳಿತುಕೊಂಡು ಆಗ್ತಿರ್ಲಿಲ್ಲ. ಆದರೆ ಆತನೊಂದು ತೀರ್ಮಾನ ಮಾಡ್ತಾನೆ. he had gone forward. ಆತನು ಮುಂದಕ್ಕೆ ಚಲಿಸಿ ಹೋಗ್ತಾನೆ. ಹಾಲೆಲೂಯಾ. ಆತನು ಮುಂದಕ್ಕೆ ಚಲಿಸಿ ಹೋಗಿ ಒಂದು ಮರವನ್ನು ಹೇರಿ ಆತನು ಕುಳಿತುಕೊಂತಾನೆ. ಅದೇ ಜಾಗದಲ್ಲಿ ಯೇಸು ಕ್ರಿಸ್ತನು ಬರ್ತಾರೆ. ಹಾಲೆಲೂಯಾ. ಯೇಸು ಕ್ರಿಸ್ತನು ಆತನು ಬಂದು ನೋಡಿದಾಗ, he understood somebody he is sitting upon the tree and he said, Zacchaeus, make haste and come down. Today I must stay at your home. I must visit your home. Hallelujah. What a wonderful thing, my dear brothers and sisters. Hallelujah. Because Zacchaeus had taken wonderful decision. He wanted to see Jesus Christ, so he had gone forward and he climbed the sycamore tree and he sat upon the tree. That's the reason Jesus Christ visited his house. Jesus Christ went to his house and he had a supper in his house. Hallelujah. ಪ್ರಿಯ ದೇವರ ಮಗುವೆ, ಆತನು ಒಂದು ತೀರ್ಮಾನವನ್ನು ಮಾಡ್ತಾನೆ. ನಾನು ಯೇಸುವನ್ನು ನೋಡಲೇಬೇಕು. ಯೇಸು ಕ್ರಿಸ್ತನು ನಮ್ಮೂರಿನಲ್ಲಿ ಬಂದಿದ್ದಾರೆ, ಆತನ ಮುಖ ದರ್ಶನ ನಾನು ಮಾಡಲೇಬೇಕು. ಅದ್ಭುತ ಕಾರ್ಯವನ್ನು ಮಾಡುವಂಥ ಯೇಸು, ಸತ್ತವರನ್ನು ಹೇಳಿಸುವಂಥ ಯೇಸು, ಕುರುಡರಿಗೆ ಕಣ್ಣು ಕೊಡುವಂಥ ಯೇಸು, ಮೂಕರಿಗೆ ಮಾತನಾಡುವಂಥ ಶಕ್ತಿ ಕೊಡುವಂಥ ಯೇಸು, ಆ ಯೇಸು ನನ್ನ ಊರಿನಲ್ಲಿ ಬಂದಿದ್ದಾರೆ. ಐ ಹ್ಯಾವ್ ಟು ಸಿ ಜೀಸಸ್ ಕ್ರೈಸ್ಟ್. ಐ ಹ್ಯಾವ್ ಟು ಸಿ ಹಿಸ್ ಫೇಸ್. Then what Zacchaeus did, he had gone forward and he climbed the sycamore tree and he sat upon that tree. Hallelujah. ಪ್ರಿಯ ದೇವರ ಮಗುವೆ, ನಿನಗೆ ಆಗೋದಿಲ್ಲ, ನಿನ್ನ ಕೈಲಿ ಏನೂ ಆಗೋದಿಲ್ಲ. ನಿನಗೆ ನಿನ್ನ ಹಣಕಾಸಿನ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನಿನ್ನ ಲೋನ್ಗಳ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನಿನ್ನ ವೈರಿಗಳ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನಿನ್ನ ಚಿಂತೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅಯ್ಯೋ, ನಾನು ಎಂಥ ಫ್ಯಾಮಿಲಿಯಲ್ಲಿ ಹುಟ್ಟು ಬಂದಿದ್ದೇನೆ, ಅಯ್ಯೋ ನಾನು ಎಂಥ ಅದೃಷ್ಟ ಇಲ್ಲದಂಥ ವ್ಯಕ್ತಿ, ನಾನೆಂಥ ಪಾಪಿಷ್ಟನು, ಏನೇನೋ ಯೋಚನೆ ಮಾಡ್ಕೊಂಡು ನೀನು ಕುಳಿತುಕೊಳ್ಳೋದಾದರೆ, ಈ ಎಲ್ಲ ಯೋಚನೆಗಳು ದೇವರ ಮಗುವೆ ನಾನು ನಿಮ್ಗೆ ಹೇಳ್ತಿದ್ದೇನೆ, ಅದು ದೇವರಿಂದ ಬಂದಿಲ್ಲ, ಅದು ಸೈತಾನನಿಂದ ಬಂದಿರುವಂಥ ಯೋಚನೆಗಳಾಗಿವೆ. ನಿನ್ನನ್ನು ಮುಳುಗಿಸ್ಲಿಕ್ಕೋಸ್ಕರ, ನಿನ್ನನ್ನು ನಾಶ ಮಾಡಲಿಕ್ಕೋಸ್ಕರ, ನಿನ್ನ ಕುಟುಂಬವನ್ನು ನಾಶ ಮಾಡಲಿಕ್ಕೋಸ್ಕರ, ನಿನ್ನ ಹಣಕಾಸಿನ ಆಶೀರ್ವಾದವನ್ನು ನಾಶ ಮಾಡಲಿಕ್ಕೋಸ್ಕರ ಸೈತಾನನ ಶಕ್ತಿಗಳು ನಿನ್ನ ಕುಟುಂಬದಲ್ಲಿ ಬಂದಿವೆ. ಅವು ನಿನ್ನನ್ನು ಹಿಡಿದಿಟ್ಟಿವೆ. ಹಾಲೆಲೂಯಾ. ಅದರಿಂದ ನೀನು ಹೊರಗೆ ಬರಬೇಕಾದ್ರೆ ಯು ಹ್ಯಾವ್ ಟು ಗೋ ಫಾರ್ವರ್ಡ್. ನೀನು ಮುಂದಕ್ಕೆ ನಡಿಲೇಬೇಕು, ಮುಂದಕ್ಕೆ ನೀನು ಚಲಿಸಲೇಬೇಕು. ಹಾಲೆಲೂಯಾ. ದೇವರ ವಾಕ್ಯವನ್ನು ಹಿಡಿದುಕೊಂಡು, ದೇವರ ವಾಕ್ಯ ಎಂಬ ಖಡ್ಗವನ್ನು ಹಿಡಿದುಕೊಂಡು, ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು ನೀನು ಮುಂದೆ ಸಾಗುವುದಾದರೆ ಖಂಡಿತವಾಗಿ ದೇವರು ನಿನಗೋಸ್ಕರ ಬಾಗಿಲನ್ನು ತೆರೀತಾನೆ. Where seems no way, God can make the way.
The God who divided the Red Sea, He can divide your problems. The God who resurrected the dead of the Lazarus, the stinking body. Jesus Christ said one word, "Oh Lazarus, come out." The dead body, the stinking body, He got a new life in the dead body. And the Bible says Lazarus came by walk outside of the tomb. Hallelujah. ಪ್ರಿಯ ದೇವರು ಮಗುವೆ, ಆ ಸರ್ವಶಕ್ತನಾದ ದೇವರು ಆತನು ನಿನ್ನನ್ನು ಗಮನಿಸ್ತಾನೆ ಇದ್ದಾನೆ. ನೀನು ಎಷ್ಟು ದಿನವರೆಗೂ ಅಳುತ್ತಾ ಕೂತ್ಕೊಂಡಿದ್ದೀಯಾ? ನೀನು ಎಷ್ಟು ದಿನದವರೆಗೂ ನೀನು ನಂಬಿಕೆ ಎಂಬ ಗುರಾನ್ ಹಿಡಿದುಕೊಂಡು ನೀನು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ? ಅಲ್ಲಿವರೆಗೂ ನಿನಗೆ ಬಿಡುಗಡೆ ಇಲ್ಲ ದೇವರ ಮಗುವೆ. ದೇವರ ವಾಕ್ಯದಲ್ಲಿ ದೇವರು ಹೇಳ್ತಿದ್ದಾನೆ ಮೋಶೆಗೆ, ಮೋಶೆ, ವೈ ಆರ್ ಯು ಕ್ರೈಯಿಂಗ್? ಯಾಕೆ ನೀನು ಅಳ್ತಾ ಇದೆಯಾ? ವೈ ಆರ್ ಯು ಕ್ರೈ ಟು ಮೀ? ನನ್ನ ಹತ್ರ ಯಾಕೆ ಗುಣಗುಣ ಅಳ್ತಾ ಇದೆಯಾ? ಟೆಲ್ ದ ಚಿಲ್ಡ್ರನ್ ಆಫ್ ಇಸ್ರಾಯಲ್ to go forward. Hallelujah. ಪ್ರಿಯ ದೇವರ ಮಗುವೆ, ಈ ಸರ್ವಶಕ್ತನಾದ ದೇವರ ಆ ವಾಕ್ಯ, ಆ ದೇವರ ವಾಣಿ ನಿನಗೆ ಇವತ್ತು ಏನಂದರೆ, ಯು ಹ್ಯಾವ್ ಟು ಗೋ ಫಾರ್ವರ್ಡ್. Hallelujah. And you have to use what you have. ಮೋಸೆಸ್ ಹತ್ರ ಅಲ್ಲಿ ಏನೂ ಇರಲಿಲ್ಲ. ಮೋಸೆ ಕೈಲಿ ಕೇವಲ ಕೋಲ್ ಮಾತ್ರ ಇತ್ತು. ಆತನ ಜನರ ಸಹಾಯ ಕೇಳಲಿಕ್ಕೆ ಅಲ್ಲಿ ಯಾವುದು ಜನ ಇರಲಿಲ್ಲ. ಇನ್ನೊಂದು ನೆನಪಿಟ್ಕೊಳ್ಳಿ, ಕಷ್ಟ ಸಮಯದಲ್ಲಿ ಯಾವ ಜನರು ಕೂಡ ನಿನಗೆ ಸಹಾಯ ಮಾಡೋಕ್ಕೆ ಬರೋಲ್ಲ. ಯಾರು ನಿನ್ನ ಸ್ವಂತ ವಕೀಲರು ಎಂಬುದಾಗಿ ಹೇಳ್ಕೊಂಡಿದೆಯಾ, ಅವ್ರು ಯಾರು ನಿನ್ನ ಹತ್ರಕ್ಕೂ ಕೂಡ ಬರೋದಿಲ್ಲ. ನಿನಗೆ ಯಾರೋ ಸಹಾಯ ಮಾಡುವಂಥ ಸ್ವಂತ ರಾಜಕೀಯದವರು ಇದ್ದಾರೆ ಎಂಬುದಾಗಿ ನೀನು ತಿಳ್ಕೊಂಡಿದ್ದೆ, ಅವರು ಯಾರು ನಿನ್ನ ಕಷ್ಟ ಸಮಯದಲ್ಲಿ ಹತ್ರಕ್ಕೆ ಬರೋದಿಲ್ಲ. ಮೋಶೆಗೆ ಇಲ್ಲಿ ಕಷ್ಟಗಳು, ಆತನ ಮುಂದೆ ಸಮುದ್ರ, ಹಿಂದೆ ನೋಡಿದರೆ ವೈರಿಗಳು ಒಂದು ದೊಡ್ಡ ಸೈನ್ಯವಾಗಿ ಫರೋಹನ ಸೈನ್ಯ ಅವನನ್ನು ಹಿಂಬಾಲಿಸಿಕೊಂಡು ಬರ್ತಾರೆ. ಬೇಕಾದರೆ ಅವನಿಗೆ ಅವನ ಪ್ರಾಬ್ಲಮ್ನ ಹೇಳ್ಕೊಳ್ಳಿಕ್ಕೆ ಬೇರೆ ಯಾರೂ ಇರಲಿಲ್ಲ. ಆತನ ಪ್ರಾಬ್ಲಮ್ನ ಹೇಳ್ಕೊಳ್ಳಿಕ್ಕೆ ಕೇವಲ ಸರ್ವಶಕ್ತನಾದ ದೇವರು. ದೇವರೇ, ಏನು ಮಾಡಬೇಕು? ಮುಂದೆ ಸಮುದ್ರವು ಬಂದಿದೆ, ಹಿಂದೆ ನೋಡಿದ್ರೆ ವೈರಿಗಳಿದ್ದಾರೆ. God, what I should do now? There is this Red Sea in front of me, and behind the Pharaoh's all army. But God, I believe that you are the God of Lord of hosts. You are having a great army, O Lord. I believe strongly, O Lord. That's what Moses prayed with all his heart. And all Israel people were crying before God. God, have mercy on us. God, have mercy on us. What we have to do? One side is the sea. Another side is the enemy, the deadliest enemies. The Lord Almighty God said, Moses, tell my children, Israel people. Tell my people, Israel people, not to cry to me now. Let them stop crying. Let them go forward. Hallelujah. Dear friend, you are not serving the God who is dead. You are serving the God who is alive today and tomorrow forever and ever. Hebrews chapter 13 says, Jesus Christ is same yesterday and today and forever and ever. ಯೇಸು ಕ್ರಿಸ್ತನು ನಿನ್ನೆ ಇದ್ದಾಗೆ ಇವತ್ತು ಇದ್ದಾನೆ, ಆತನು ನಾಳೆಯೂ ಕೂಡ ಇದ್ದಾನೆ. ಆತನು ಎಂದೆಂದಿಗೂ ಬದಲಾಗದ ದೇವರು. ಆತನು ಶಾಶ್ವತವಾದ ಸರ್ವಶಕ್ತನಾದ ದೇವರಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಮೋಶೆಯು ತನ್ನ ಕೋಲನ್ನು ಸಮುದ್ರದ ಮೇಲೆ ಚಾಚ್ತಾನೆ. ಅಲ್ಲಿ ಒಂದು ರಸ್ತೆ, ಒಂದು ಮಾರ್ಗ ಸೃಷ್ಟಿಯಾಗ್ತದೆ, ಒಂದು ಹೊಸ ಮಾರ್ಗ. ಯಾವತ್ತೂ ಕೂಡ ಅವರ ಜೀವಿತದಲ್ಲೇ ನೋಡದಲ್ಲೇ ಇರುವಂಥ ಒಂದು ಮಾರ್ಗ. ಮಹಾಸಮುದ್ರ ಎರಡು ಭಾಗವಾಗ್ತದೆ. ಅಲ್ಲಿ ಒಣ ಭೂಮಿ ಕಾಣಿಸ್ಕೊಳ್ತದೆ. ಪ್ರಿಯ ದೇವರ ಮಗುವೆ, ನೀನು ಮುಂದೆ ಸಾಗುವಾಗ, ದೇವರ ಜೊತೆಯಲ್ಲಿ ನೀನು ಮುಂದೆ ಸಾಗುವಾಗ, ದೇವರು ನಿನ್ನ ಪಕ್ಕದಲ್ಲಿಟ್ಕೊಂಡು ನೀನು ಮುಂದೆ ಸಾಗುವಾಗ, ನಿನ್ನ ಮುಂದೆ ದೇವರು ಬಾಗಿಲುಗಳನ್ನು ಆತನು ತೆರೆಯುವವನಾಗಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ನೀನು ನಿನ್ನ ಸ್ವಂತ ಶಕ್ತಿಯಿಂದ ಹೋರಾಟ ಮಾಡಿ ನಾನು ಮುಂದೆ ಬರುವೆನೆಂಬುದಾಗಿ ನೀನು ಯೋಚನೆ ಮಾಡೋದಾದರೆ ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನು ಓಡ್ತೇನೆ, ನಾನು ಯೇಸು ಕ್ರಿಸ್ತನನ್ನು ನಾನು ಜೊತೆಯಲ್ಲಿ ಇಟ್ಕೊಂಡು ನಾನು ಮುಂದೆ ಸಾಕ್ತೇನೆ ಎಂಬುದಾಗಿ ನೀನು ಯೋಚನೆ ಮಾಡೋದಾದರೆ ಖಂಡಿತವಾಗಿ ದೇವರು ನಿನಗೆ ಮಾರ್ಗಗಳನ್ನು ತೆರೆಯೋನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ದೇವರು ಸುಂದರವಾದಂಥ ಒಂದು ದಾರಿ, ಒಂದು ಮಾರ್ಗ ಆ ಇಸ್ರಾಯೇಲರಿಗೆ ದೇವರು ತೆರೆಯುತ್ತಾನೆ. ಹಾಲೆಲೂಯಾ. ಆ ಮಾರ್ಗದ ಮಧ್ಯದಲ್ಲಿ ಅವರು ಹೋಗ್ತಾರೆ. ಹಾಲೆಲೂಯಾ. ಪ್ರಿಯ ದೇವರ ಮಗುವೆ, ಜಕ್ಕಾಯನು ಆತನು ಮುಂದಕ್ಕೆ ಹೋದ ಕಾರಣವಾಗಿ ಯೇಸು ಕ್ರಿಸ್ತನು ಜಕ್ಕಾಯನ ಮನೆಗೆ ಬರ್ತಾರೆ. ಹಾಲೆಲೂಯಾ. ಆ ಜಕ್ಕಾಯನ ಮನೆಯಲ್ಲಿ ಉಳ್ಕೊತಾರೆ. He was a sinner and he was a tax collector. He was rejected by every society, every people, because he was a tax collector. He was collecting the tax. Hallelujah. And moreover, he was having a short stature. He was short guy. Hallelujah.
But what? God is not looking the outside appearance. Hallelujah. God is only seeing the inside our heart desires, inside our mind, what we are thinking in our mind. Hallelujah. So God didn't see the Zacchaeus outside structure or outside what kind of fellow he is, whether people are respecting him, whether people are honoring him, whether people are giving honor to him. God didn't see outside. God saw his heart. ದೇವರು ಆತನ ಹೃದಯವನ್ನು ನೋಡಿದ. ಅವನು ಎಷ್ಟು ದೊಡ್ಡ ಪಾಪಿಯಾಗಿದ್ರು ಸಹ ಅವನೊಳಗಿದ್ದಂಥ ಒಂದು ಡಿಸೈರ್, ಆ ಡಿಸೈರ್ ಏನು? ಯೇಸುವನ್ನು ನಾನು ನೋಡಬೇಕು. Hallelujah. I want to see Jesus. I want to see Jesus' face. Hallelujah. That was the wonderful desire that Zacchaeus had, and Jesus Christ visited his house. Hallelujah. ಪ್ರಿಯ ದೇವರ ಮಗುವೆ, ನೀನು ಮುಂದೆ ಸಾಗಬೇಕಾದ ಅವಶ್ಯಕತೆ ಇದೆ. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರೂ ಕೂಡ, ನಿನ್ನ ದುಃಖ ಎಷ್ಟೇ ದೊಡ್ಡದಾಗಿದ್ರೂ ಕೂಡ, ನಿನ್ನ ಕಷ್ಟ ಎಷ್ಟೇ ದೊಡ್ಡದಾಗಿದ್ರೂ ಕೂಡ, ನಜರೇತಿನ ಯೇಸುವಿಗೆ ಅದು ಯಾವುದು ದೊಡ್ಡ ವಿಷಯವಲ್ಲ. ಹಾಲೆಲೂಯ. ಅದರ 17ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆ್ಯಂಡ್ ಇಂಡೀಡ್ ವಿಲ್ ಹಾರ್ಡನ್ ದ ಹಾರ್ಟ್ಸ್ ಆಫ್ ದ ಈಜಿಪ್ಷಿಯನ್ಸ್ ಆ್ಯಂಡ್ ದೇ ಶಾಲ್ ಫಾಲೋ ದೆಮ್, ಸೊ ಐ ವಿಲ್ ಗೇನ್ ಹಾನರ್ ಓವರ್ ಪೈರೋ ಆ್ಯಂಡ್ ಓವರ್ ಆಲ್ ಹಿಸ್ ಆರ್ಮಿ ಆ್ಯಂಡ್ ಹಿಸ್ ಚಾರಿಯರ್ಸ್ ಆ್ಯಂಡ್ ಹಿಸ್ ಹಾರ್ಸ್ಮ್ಯಾನ್. ದೆನ್ ದ ಲೈಫ್ ಆಫ್ Egyptians shall know that I am the Lord when I have gained honor for myself over Pharaoh and his chariots and his horsemen. ಇಲ್ಲಿ ನಾವು ನೋಡ್ತೇವೆ, ದೇವರು ಫರೋಹನ ಮತ್ತು ಆತನ ಎಲ್ಲ ಸೈನ್ಯವನ್ನು ದೇವರು ಸಮುದ್ರದಲ್ಲಿ ನಾಶ ಮಾಡಿದಾಗಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಗುವೆ, ನೀನು ಮುಂದಕ್ಕೆ ಸಾಗುವುದಾದರೆ ನಿನಗೆ ವಿರುದ್ಧವಾಗಿ ನಿಂತಿರುವ ಎಲ್ಲ ವೈರಿಗಳ ಬಲವನ್ನು ದೇವರು ನಾಶ ಮಾಡುವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳ್ತದೆ, 27ನೇ ಕೀರ್ತನೆ ನಾವು ನೋಡ್ತೇವೆ, ಯುದ್ಧ ಸನ್ನಿದ್ಧವಾಗಿ ಒಂದು ಸೈನ್ಯವೇ ನನಗೆ ದಂಡಿಳಿದು ಬಂದರೇನು, ನನಗೇನು ಭಯವಿಲ್ಲ, ನಾನು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದೇನೆ. ಹಾಲೆಲೂಯ. ಪ್ರಿಯ ದೇವರ ಮಗುವೆ, ನಿನ್ನ ಸೈನ್ಯ, ನಿನಗೆ ವಿರುದ್ಧವಾಗಿ ಬಂದಿರುವಂಥ ಸೈನ್ಯ, ನಿನಗೆ ವಿರುದ್ಧವಾಗಿ ನಿಂತಿರುವಂಥ ಜನರ ಸಮೂಹ, ಅವರು ಎಷ್ಟು ದೊಡ್ಡವರಾಗಿದ್ದರೂ ಕೂಡ ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನೀನು ದೇವರ ಮಾರ್ಗದಲ್ಲಿ, ದೇವರ ವಾಕ್ಯದಲ್ಲಿ ನೀನು ಮುಂದೆ ಸಾಗುವುದಾದರೆ ದೇವರು ನಿನಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ನಿನಗೆ ಗುಂಡಿ ತೋಡಿದಂಥ ವೈರಿಗಳು ಆ ಗುಂಡಿಯಲ್ಲೇ ಬೀಳುವರಾಗಿದ್ದಾರೆ. ಹಾಲೆಲೂಯ. ನಿನ್ನನ್ನು ನಾಶಪಡಿಸಬೇಕೆಂಬುದಾಗಿ ಬಂದಂಥ ವೈರಿಗಳು ಅದೇ ನಾಶನದಲ್ಲಿ ಅವರು ಮುಳುಗಿ ಹೋಗುವರಾಗಿದ್ದಾರೆ. ನಿನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಉಪಯೋಗಿಸಬೇಕೆಂಬುದಾಗಿ ಹೇಳುವಂಥ ಕ್ರೂರಿಗಳು ಅವರ ಹೆಸರು ಅಯೋಗ್ಯ ಕಾರ್ಯದಲ್ಲಿ ಮುಳುಗಿ ಅವರು ಸತ್ಯನಾಶವಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ಫರೋಹನ ಸೈನ್ಯ, his horsemen, his chariots, his power, his honor, everything is gone in the sea. ಎಲ್ಲ ಸಮುದ್ರದಲ್ಲಿ ಮುಳುಗಿ ಸತ್ತಿದ್ದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಗುವೆ, ನಿನಗೆ ವಿರುದ್ಧವಾಗಿ ನಿಂತಿರುವ ಎಲ್ಲ ಸೈನ್ಯವನ್ನು, ಎಲ್ಲ ಶಕ್ತಿಯನ್ನು ನಜರೇತನ ಯೇಸು ಅದನ್ನು ನಾಶ ಮಾಡುವನಾಗಿದ್ದಾನೆ. ಆದರೆ ನೀನು ನಿನ್ನ ವೈರಿಗಳಿಗೋಸ್ಕರ, ದೇವರೇ ನನ್ನ ವೈರಿಗಳನ್ನು ಕ್ಷಮಿಸು, ಅವರನ್ನು ಆಶೀರ್ವಾದ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡಬೇಕು ಹೊರತು ದೇವರೇ ಅವರನ್ನು ನಾಶ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಿನಗೆ ಅಧಿಕಾರವಿಲ್ಲ. ಹಾಲೆಲೂಯ. ಆದರೆ ನಾಶ ಮಾಡುವ ಕೆಲಸ ದೇವರ ಕೈಯಲ್ಲಿದೆ. ಹಾಲೆಲೂಯ. ಅದೇ ನಾವು ನೋಡ್ತೇವೆ, ವಿಮೋಚನಕಾಂಡ 14:14 ದೇವರು ಹೇಳ್ತಿದ್ದಾರೆ, ವಿಮೋಚನಕಾಂಡ 14:14 ಕ್ಲಿಯರ್ ಆಗಿ ದೇವರು ಹೇಳ್ತಿದ್ದಾನೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಏನು ಮಾಡ್ರಿ, ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹಾಲೆಲೂಯ. ದ ಲಾರ್ಡ್ ವಿಲ್ ಫೈಟ್ ಫಾರ್ ಯು, ಆ್ಯಂಡ್ ನೀವು ಮಾಡಬೇಕಾಗಿರೋದು ಏನು, ನೀವು ಸುಮ್ಮನೆ ಇರ್ರಿ ಎಂಬುದಾಗಿ ಹೇಳ್ತಿದ್ದಾರೆ. ಹಾಲೆಲೂಯ. ಪ್ರಿಯ ದೇವರ ಮಗುವೆ, ನಿನ್ನ ವೈರಿಗಳನ್ನು ನೋಡಿ ನೀನು ಗುಣಗುಡಬೇಕಾದ ಅವಶ್ಯಕತೆ ಇಲ್ಲ. ನೀನು ಗುಣಗುಟ್ಟಿ ನಿನಗೇನು ಕೂಡ ನೀನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ಮಾಡಬೇಕಾಗಿರೋದು ಇಷ್ಟೇ, ನೀನು ಸುಮ್ಮನೆ ಇರಬೇಕು ಅಷ್ಟೇ. ಹಾಲೆಲೂಯ. ಯು ಹ್ಯಾವ್ ಟು ಕೀಪ್ ಕ್ವೈಟ್ ಆ್ಯಂಡ್ ಯು ಹ್ಯಾವ್ ಟು ವಾಚ್ ವಾಟ್ ದ ಲಾರ್ಡ್ ಈಸ್ ಗೋಯಿಂಗ್ ಟು ಡೂ ವಿತ್ ಯುವರ್ ಎನಿಮೀಸ್. ಇಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಆ ಸೈನ್ಯ, ಅಂಥ ಮಹಾಸೈನ್ಯ, ಇವು ಇಸ್ರಾಯೇಲರನ್ನು ಹಿಡಿದು ನಾಶಪಡಿಸಬೇಕಂತ ಬಂದಂಥ ಸೈನ್ಯ ಎಲ್ಲ ಸಮುದ್ರ ಪಾಲಾಗಿದ್ದಾಗೆ ನಾವು ನೋಡ್ತಿದ್ದೇವೆ ಪ್ರಿಯರೇ. ಹಾಲೆಲೂಯ. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಐ ವಿಲ್ ಬಿ ವಿತ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಹಾಲೆಲೂಯ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಮೊದಲು ನೀನು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ತವಕ ಪಡು, ಅವುಗಳು ಕೂಡ ಎಲ್ಲವೂ ಕೂಡ ನಿನಗೆ ಸಿಗುವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸಮಸ್ಯೆಗಳು ಬರ್ತಾ ಇರಲಿಕ್ಕೆ ಕಾರಣ ಏನಂದರೆ, ನಾವು ದೇವರ ರಾಜ್ಯವನ್ನು, ದೇವರ ನೀತಿಯನ್ನು ನಾವು ಸರಿಯಾಗಿ ಹುಡುಕ್ತಾ ಇಲ್ಲ. ಹಾಲೆಲೂಯ. ಹೊರಗಡೆ ತೋರುವಿಕೆಗೆ ಮಾತ್ರ ನಾವು ದೇವರ ರಾಜ್ಯನ ಹುಡುಕ್ತಾ ಇದ್ದೇವೆ, ನಾವು ಒಳಗಡೆಯಲ್ಲಿ ನಾವು ದೇವರ ರಾಜ್ಯವನ್ನು ಹುಡುಕ್ತಾನೆ ಇಲ್ಲ. ಹಾಲೆಲೂಯ. ದೇವರ ವಾಕ್ಯವು ನಮ್ಮ ಮನಸ್ಸಿನೊಳಗಡೆ ನಾವು ತಗೊಂತ ಇಲ್ಲ. ಅನೇಕ ದೇವರ ಮಕ್ಕಳಲ್ಲಿ ನಾವು ನೋಡ್ತೇವೆ. ಆದ್ದರಿಂದ
ಸಮಸ್ಯೆಗಳು ಅವರನ್ನು ಹಿಂಬಾಲಿಸ್ತಾ ಬರ್ತಾ ಇದೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಮತ್ತಾಯ 6ರಲ್ಲಿ, ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳ ಕೂಡ ಎಲ್ಲವೂ ನಿಮಗೆ ದೊರಕುವು ಎಂಬುದಾಗಿ. ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ದೇವರು ನಿಮಗೋಸ್ಕರ ಅದ್ಭುತ ಕಾರ್ಯವನ್ನು ಮಹತ್ ಕಾರ್ಯವನ್ನು ಮಾಡುವನಾಗಿದ್ದಾನೆ. ಆದರೆ ನೀವು ಮಾಡಬೇಕಾಗಿದೆ ಏನಂದರೆ, ನೀವು ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ನೀವು ತವಕ ಪಡಬೇಕು. ಹಾಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ದೇವರು ಇಲ್ಲಿ ಹೇಳ್ತಿದ್ದಾರೆ, ನೀನು ನನ್ನ ಜನರಿಗೆ ಇಸ್ರಾಯೇಲ್ ಮಕ್ಕಳಿಗೆ ಹೇಳು ಏನಂದರೆ, ಅವರು ದೇ ಹ್ಯಾವ್ ಟು ಗೋ ಫಾರ್ವರ್ಡ್. ದೇವರ ರಾಜ್ಯವನ್ನು ದೇವರ ನೀತಿಯನ್ನು ಹುಡುಕುವಂಥ ದೇವರ ಮಕ್ಕಳಿಗೆ ದೇವರು ಮಾರ್ಗಗಳನ್ನು ತೆರೆಯುವಂತನಾಗಿದ್ದಾನೆ. ಎಲ್ಲಿ ಮಾರ್ಗಗಳು ಇಲ್ಲವೋ ಅಲ್ಲಿ ದೇವರು ಮಾರ್ಗಗಳನ್ನಾಗಿ, ಎಲ್ಲಿ ಹೊರತೆಗಳಿಲ್ಲವೋ ಅಲ್ಲಿ ದೇವರು ಹೊರತೆಗಳನ್ನು ಸಿದ್ಧಪಡಿಸ್ಲಿಕ್ಕೆ ಆತನಿಗೆ ಶಕ್ತಿ ಇದೆ. ಪ್ರಿಯ ದೇವರ ಮಕ್ಕಳೇ, ಮರುಭೂಮಿಗಳಲ್ಲಿ ಹೊರತೆಗಳನ್ನು ಕಳಿಸಿದಂಥ ದೇವರು, ಮರುಭೂಮಿಗಳಲ್ಲಿ ನೀರಿನ ಚಿರಾಪುಂಜಿಗಳನ್ನು ಕಳಿಸಿದಂಥ ದೇವರು, ನಿನ್ನ ಜೀವಿತದಲ್ಲಿ, ನಿನ್ನ ಒಣಗಿ ಹೋಗಿರೋ ನಿನ್ನ ಜೀವಿತದಲ್ಲಿ, ನಾಶವಾಗಿರುವ ನಿನ್ನ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಹತ್ ಕಾರ್ಯವನ್ನು ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ನೀವು ಮಾಡಬೇಕಾಗಿದ್ದಿಷ್ಟೇ, ನೀವು ಮುಂದಕ್ಕೆ ಚಲಿಸಬೇಕು. ಯು ಹ್ಯಾವ್ ಟು ಗೋ ಫಾರ್ವರ್ಡ್. ನೀವು ಮುಂದಕ್ಕೆ ಚಲಿಸುವಾಗ ದೇವರು ನಿಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಮೋಶೆಯು ತನ್ನ ಕೈಯಲ್ಲಿದ್ದಂಥ ಕೋಲನ್ನು ಚಾಚಿದಾಗ ಸಮುದ್ರವು ಇಬ್ಬಾಗವಾಗಿ ಅಲ್ಲಿ ಮಾರ್ಪಾಟವಾಗಿದ್ದಾಗಿ ನಾವು ನೋಡ್ತೇವೆ. ಮಾತ್ರ ಅಲ್ಲ, ವೈರಿಗಳು ಅವರು ಕಂಪ್ಲೀಟಾಗಿ ನೀರಲ್ಲಿ ಮುಳುಗಿ ನಾಶವಾಗಿದ್ದಾಗಿ ನಾವು ನೋಡ್ತಿದ್ದೇವೆ. ಪ್ರಿಯರೇ, ಹಾಲೆಲೂಯಾ. ಅದರ 19ನೇ ವಾಕ್ಯ ಇದೇ ರೀತಿ ಬರೆಯಲ್ಪಟ್ಟಿದೆ, ಆ್ಯಂಡ್ ದ ಏಂಜಲ್ ಆಫ್ ಗಾಡ್ ಹೂ ವೆಂಟ್ before the camp of Israel and moved and went behind them, and the pillar of the cloud went from before them and stood before them. So it came between the camp of the Egyptian and the camp of Israel. Thus it was a cloud of darkness to the one, and it gave light by night to another, so that the one did not come near the other all that night. Moses stretched out his hand over the sea, and the Lord caused the sea to go back by the strong east wind all that night, and made the sea into the dry land, and the waters were divided. What a wonderful God, Almighty God. Hallelujah. ಅಂತ ಮಹಾಸಮುದ್ರ ಅದು ಭಾಗವಾಗಿ ಮಾರ್ಪಾಟವಾಗ್ತದೆ. ಅದಕ್ಕಿಂತ ಮುಂಚೆ ದೇವರ ದೂತನು ಅವರ ಮುಂದೆ ಹೋಗ್ತಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀವು ಹೋಗ್ತಿರುವಂಥ ದಾರಿಯಲ್ಲಿ ನೀವು ಒಬ್ಬರೇ ಹೋಗಿ ಯುದ್ಧ ಮಾಡೋದಿಲ್ಲ. ನಿಮ್ಮ ಮುಂದೆ ದೇವರು ತನ್ನ ದೂತರನ್ನು ಕಳಿಸನಾಗಿದ್ದಾನೆ. ಆ ದೂತನು ನಿಮ್ಮ ಮುಂದೆ ನಿಂತ್ಕೊಂಡು ನಿಮಗೆ ಸಪೋರ್ಟಾಗಿ ನಿಲ್ಲುವಾಗ ಯಾವ ದುರಾತ್ಮ ಶಕ್ತಿಗಳು, ಸೈತಾನ್ ಕೋಟೆಗಳು, ಬಂಧನಗಳು ನಿನ್ನನ್ನು ಅಲುಗಾಡಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಲೆಲೂಯಾ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಏಂಜಲ್ ಆಫ್ ದ ಲಾರ್ಡ್, ಹಿ ವಿಲ್ ಹಿಮ್ಸೆಲ್ಫ್ ವಿಲ್ ಬಿ ಸೆಂಡ್ ಬೈ ಗಾಡ್ ಆಲ್ಮೈಟಿ ಟು ಸಪೋರ್ಟ್ ಯು ಮೈ ಡಿಯರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಹಾಲೆಲೂಯಾ. ಆ ದೂತನು ನಿಮಗೋಸ್ಕರ ದೇವರು ಆ ದೂತನನ್ನು ಕಳಿಸಿ ನಿಮಗೆ ಜಯವನ್ನು ಕೊಡುವನಾಗಿದ್ದಾನೆ. ಆತನು ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸೋನಾಗಿದ್ದಾನೆ. ನಿನ್ನ ವೈರಿಗಳ ಮುಂದೆನೇ ದೇವರು ನಿನಗೆ ತಲೆಗೆ ಅಭಿಷೇಕವನ್ನು ಮಾಡಿ ನೀನು ನಿಜವಾಗಿ ಯೇಸುವಿನ ಭಕ್ತ, ಯೇಸುವಿನ ಮಗ, ಯೇಸುವಿನ ಮಕ್ಕಳಿಗೆ ಜಯ ಉಂಟು ಎಂಬುದನ್ನು ತೋರಿಸುವಂಥ ದೇವರು ನಿನ್ನ ದೇವರು. ದೇವರ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗೋಸ್ಕರ ಒಂದು ನಿಮಿಷ ಪ್ರಾರ್ಥಿಸೋನಾಗಿದ್ದೇನೆ. ಯೇಸುವೆ, ದೂರದಲ್ಲಿ ಸಮೀಪದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಿದಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಅವರ ಸಮಸ್ಯೆ ಏನೇ ಆಗಿದ್ರು ಕರ್ತನೆ, ಅವರ ದುಃಖ ಏನೇ ಆಗಿದ್ರು ಕರ್ತನೆ, ಹಾಲೆಲೂಯಾ. ಸಮುದ್ರವನ್ನು ಇಬ್ಬಾಗವನ್ನು ಮಾಡಿದಂಥ ದೇವರೇ, ಅವರ ಸಮಸ್ಯೆಗಳನ್ನು ಇಬ್ಬಾಗ ಮಾಡು. ಅವರ ಸಮಸ್ಯೆಗಳನ್ನು ಅವರ ಜೀವಿತದಿಂದ ತೆಗೆದುಹಾಕು ಕರ್ತನೆ. ದೊಡ್ಡ ಜಯವನ್ನು ಕೊಡು ಕರ್ತನೆ. ಹಾಲೆಲೂಯಾ. ನಿನ್ನ ದೂತರನ್ನು ಮುಂದೆ ಕಳಿಸು ಸ್ವಾಮಿ. ಎಲ್ಲ ಸೈತಾನನ ಮಾಟ ಮಂತ್ರ, ಪಿಶಾಚಿ ಶಕ್ತಿಗಳು, ದುರಾತ್ಮನ ಶಕ್ತಿಗಳು, ಎಲ್ಲ ವಿಧವಾದ ಹೊಟ್ಟೆ ಕಿಚ್ಚಿನ ಆತ್ಮ, ಎಲ್ಲ ವಿಧವಾದ ಕಕ್ಷಮದ ಭಿನ್ನವಾದ ಎಲ್ಲ ಸೈತಾನ್ ಶಕ್ತಿಗಳು ಸಂಪೂರ್ಣವಾಗಿ ಅವ್ರನ್ನ ಬಿಟ್ಟು ತೊಲಗಿ ಹೋಗಲಿ ಸ್ವಾಮಿ. ಸಾಲದ ಬಾಧೆ ಸ್ವಾಮಿ, ರೋಗದ ಬಾಧೆ, ಚಿಂತೆ ಎಲ್ಲವೂ ಅವ್ರನ್ನ ಬಿಟ್ಟು ತೊಲಗಿ ಹೋಗಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೆ, ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕರ್ತನೆ. ಹಾಲೆಲೂಯಾ. ನೀನೇ ನಮ್ಮ ದೇವರು, ಒಡೆಯನು, ರಕ್ಷಕನು, ನೀನು ಗುರಾಣಿ, ನೀನೊಬ್ಬನೇ ಸ್ವಾಮಿ. ಹಾಲೆಲೂಯಾ. ಎಲ್ಲ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ನಜರೇತನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯ ದೇವರೇ. ಆಮೇನ್. ಹಾಲೆಲೂಯಾ. ಮೇ ಗಾಡ್ ಬ್ಲೆಸ್ ಯು ಆಲ್. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಆಮೇನ್.